ನಮಸ್ಕಾರ, ಎಲ್ಲರಿಗೂ ಹೇಗಿದ್ದೀರಾ? ಆಫ್ಟರ್ ಅ ಲಾಂಗ್ ಟೈಮ್ ಗೇಮಿಂಗ್ ಸ್ಟ್ರೀಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಕ್ರಿಕ್ಪಿಡ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್. ಈ ಗೇಮಿನ ವಿಶೇಷತೆ ಏನಂದರೆ, ನೀವು ನೋಡೇ ಇರ್ತೀರಾ, ಟೈಟಲ್ ಆಗುತ್ತೆ ತಮ್ಮನೇಲಿ 2008 IPL ನಾನು ಈಗ ಶುರು ಮಾಡಿದ್ದೀನಿ. ಯಾಕಂದರೆ ನೆಕ್ಸ್ಟ್ ಆಕ್ಷನ್ ಯಾವಾಗ ಅಂತ ಕೇಳ್ತಿರ್ತೀರಾ, ಅದು ಸ್ವಲ್ಪ ಅಪ್ಡೇಟ್ ಬರಲಿ ಅಂತ ಕಾಯ್ತಿದ್ದೀವಿ ಅಷ್ಟೇ, ಮತ್ತು ಬೇರೆ ಏನಿಲ್ಲ. ಆಕ್ಷನ್ ಮಾಡಿ ಮತ್ತು ಮಧ್ಯದಲ್ಲಿ ಏನಾದರೂ ಅಪ್ಡೇಟ್ ಬಂದರೆ ಆ ಇಡೀ ಆಕ್ಷನ್ ತೊಗೊಂಡ ಪ್ಲೇಯರ್ಸ್ ಕೂಡ ವೇಸ್ಟ್ ಆಗುತ್ತೆ, ಫುಲ್ ವೇಸ್ಟ್ ಆಗೋಗ್ಬಿಡುತ್ತೆ. ಸೊ ಅಷ್ಟು ತನಕ 2008ನ ಯಾರೊಬ್ಬರು ಕೇಳಿದರು, ಆ ಡಿಮಾಂಡಲ್ಲಿ ಸ್ಟ್ರೀಮ್ ಮಾಡ್ತಾಯಿದ್ದೀನಿ. ಬನ್ನಿ ಶುರು ಮಾಡೋಣ. ಫಸ್ಟ್ ಮ್ಯಾಚ್ RCB ವರ್ಸಸ್ ಡೆಲ್ಲಿ. ಆ್ಯಂಡ್ ನೋಡ್ಬೋದು ನಮ್ಮ ಹಳೆಯ RCB ಮತ್ತು ಹಳೆಯ ಡೆಲ್ಲಿ ಜರ್ಸೀಸ್ ಕೂಡ ಎಲ್ಲ ಹಳೇದಾಗೇ ಇದೆ. ಲೋಗೋ ಮಾತ್ರ ಹೊಸದು ಅಷ್ಟೇ. ಲೋಗೋ ಕೂಡ ಹಳೆ ಇದ್ದಾಗಿದ್ದರೆ ತುಂಬಾ ಚೆನ್ನಾಗಿರ್ತಿತ್ತು, ರಿಯಲ್ ಫೀಲ್ ಸಿಗ್ತಿತ್ತು. ಆ್ಯಂಡ್ ಈ ಸಲ ನಾವು ಬೌಲಿಂಗ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಡೆಲ್ಲಿ ಕ್ಯಾಪ್ಟನ್ ವೀರೇಂದರ್ ಸೆಹ್ವಾಗ್. ಆ್ಯಂಡ್ ನೋಡ್ಬೋದು ಎಂತೆಂಥ ಲೆಜೆಂಡ್ಸ್ ಇದ್ದಾರೆ. ಗಂಭೀರ್, ಸೆಹ್ವಾಗ್, ಧವನ್, ದಿನೇಶ್ ಕಾರ್ತಿಕ್, ಇವರು ಮೆಗ್ರಾತ್ ಅವರಿದ್ದಾರೆ. ಆ್ಯಂಡ್ ನಮ್ಮ RCB ತಂಡ ಇದು 11 ನಾನು ಯಾವ ಬೇಸಿಸ್ ಮೇಲೆ ಪಿಕ್ ಮಾಡಿದ್ದೀನಿ ಅಂದರೆ, ಈ ಬೇಸಿಸ್ ಮೇಲೆ ಪಿಕ್ ಮಾಡಿದ್ದೀನಿ. RCB ವರ್ಸಸ್ ಡೆಲ್ಲಿ ಯಾವ ಟೀಮ್ ಜೊತೆ ಆಡಿದರು, ಯಾವ 11 ಪ್ಲೇಯರ್ಸ್ ಇಟ್ಕೊಂಡು ಆಡಿದರು ಡೆಲ್ಲಿ ಜೊತೆ ನಮ್ಮ RCB, ಅದೇ 11 ನಾನು ಹಾಕಿದ್ದೀನಿ. ಸೊ ಅದರಲ್ಲಿ ನಿಮಗೆ ಅನಿಲ್ ಕುಂಬ್ಳೆ ಅವ್ರು ಇರಲಿಲ್ಲ. ಸೊ ಇದ್ರಲ್ಲಿ ಕೂಡ ನಾನು ಅನಿಲ್ ಕುಂಬ್ಳೆ ಅವ್ರನ್ನ ಹಾಕಲಿಲ್ಲ. ಇವಾಗ ಫಸ್ಟ್ ಬಾಲ್. ರೋಡ್ ಟು ವರ್ಲ್ಡ್ ಕಪ್ 2018, ಸಾರಿ 18 ಅಲ್ಲ. ವೀರೇಂದರ್ ಸೆಹ್ವಾಗ್ ಇವರ ವಿಕೆಟ್ ತುಂಬಾ ಬೇಗ ತೆಗೆಯೋದು ಒಳ್ಳೆಯದು. ಪ್ರವೀಣ್ ಕುಮಾರ್ ಟು ಸ್ಟಾರ್ಟ್ ದ ಥಿಂಗ್ಸ್ ಆಫ್ ನಮ್ಮ RCBಗೆ. ಎಲ್ಲ ಸೀಮರ್ಸ್ ಇದ್ದಾರೆ. ಸ್ಪಿನ್ನರ್ಸ್ ಸುನಿಲ್ ಜೋಶಿ ಅವರೊಬ್ಬರೇ ಇದ್ದಾರೆ, ಅನಿಲ್ ಕುಂಬ್ಳೆ ಅವರು ಇರಲಿಲ್ಲ. ನೋಡೋಣ ಅವರ ಕೊರತೆ ಈ ಮ್ಯಾಚಲ್ಲಿ ಉಂಟಾಗುತ್ತೆ ಇಲ್ವಾ ಅಂತ ನೋಡೋಣ. ಇನ್ ಸ್ವಿಂಗರ್, ಕಟ್ಟರ್. ದ ಗ್ಯಾಪಲ್ಲಿ ಕೇವಲ ಸಿಂಗಲ್. ಔಟ್ ಸ್ವಿಂಗರ್. ಸ್ಟ್ರೈಟ್ ಬಾಲ್. ಸಿಂಗಲ್ ಟು ಫಿನಿಶ್. ಮೊದಲನೇ ಓವರಿಗೆ 3 ರನ್ಸ್. 1-3 ಫಾರ್ ನೋ ವಿಕೆಟ್. 1 ಓವರ್ಸ್ ಆದಮೇಲೆ ಈಗ ನಮ್ಮ ಜಾಕ್ ಕ್ಯಾಲಿಸ್ ಅವ್ರನ್ನ ಹಾಕೋಣ. ಸ್ಲೋ ಬಾಲ್. ಒಂದೊಳ್ಳೆ ಸ್ಟಾರ್ಟ್. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಈಗ ಟಾಪ್ ಆರ್ಡ್ರಲ್ಲಿ ಆಡೋಕ್ಕಾಗಲ್ಲ, ಯಾಕಂದರೆ ಸುಮಾರು ಜನ ಲೆಜೆಂಡ್ಸ್ ಇದ್ದಾರೆ. ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತ. ಟಾಪ್ ಆರ್ಡ್ರಲ್ಲಿ ಕಳಿಸಿದ್ರೆ ಮತ್ತು ಕೊನೆ ಓವರಲ್ಲಿ ಪ್ರಿಸರ್ವ್ ಮಾಡಬೇಕಲ್ಲ, ಹಾಗೆ that's in the air and only 2 runs. ಒಂದೊಳ್ಳೆ ಸ್ಟಾರ್ಟ್ ನೀಡಿಲ್ಲ, ಇನ್ನೂ ಕೂಡ ಬೌಂಡ್ರೀಸ್ ಬಂದಿಲ್ಲ ಸೆಹ್ವಾಗ್ ಗಂಭೀರ್ ಅವರ ಬ್ಯಾಟಿಂದ. ಮತ್ತೊಮ್ಮೆ ಸಿಂಗಲ್ ನೋಡ್ಬೋದು.
ಲೆಗ್ ಕಟರ್ ಆ್ಯಂಡ್ ದ ಬಾಲ್ ಇಸ್ ನಾಟ್ ಪರ್ಫೆಕ್ಟ್. ಸೂಪರ್. 2 ಓವರ್ಸಿಗೆ 7 runs ಫಾರ್ ನೋ ವಿಕೆಟ್. ಸ್ಲೋ ಸ್ಟಾರ್ಟ್. ಜಹೀರ್ ಅವರ ಸರದಿ. ಸುಮಾರು ಜನ ಬೌಲರ್ಸ್ ಇದ್ದಾರೆ, ಏನು ಹೆದರಬೇಕಾಗಿಲ್ಲ. ಔಟ್ ಸ್ವಿಂಗ್. ಎಸ್, ಫೈನಲಿ ಸಿಕ್ಕಿದೆ ಮೊದಲನೆಯ ವಿಕೆಟ್. ವೀರೇಂದರ್ ಸೆಹ್ವಾಗ್ ಹ್ಯಾಸ್ ಟು ಡಿಪಾರ್ಟ್. ಜಹೀರ್ ಖಾನ್ ಫೈನಲಿ ಸ್ಟ್ರೈಕ್ಸ್ ನಮ್ಮ RCBಗೆ. ಈಗ ನಮ್ಮ ಶಿಖರ್ ಧವನ್ ಅವ್ರು ಬಂದಿದ್ದಾರೆ. ಮುಂಚೆ ಡೆಲ್ಲಿಲಿದ್ದರು ಶಿಖರ್ ಧವನ್, ಈಗ ಕೂಡ ಡೆಲ್ಲಿಲಿದ್ದಾರೆ. ಆಮೇಲೆ ಮಧ್ಯದಲ್ಲಿ ಒಂದ್ಸರಿ ಮುಂಬೈಗೆ ಬಂದು ಹೋದರು, SRHಗೆ ಬಂದರು, ಈಗ ಮತ್ತೆ ಡೆಲ್ಲಿಗೆ ವಾಪಸ್ ಬಂದಿದ್ದಾರೆ. ದಟ್ಸ್ ಇನ್ ದಿ ಏರ್. ಫೀಲ್ಡರ್ ಇರಲಿಲ್ಲ, ಫೀಲ್ಡರ್ ಇಡಬೇಕಿತ್ತು. ಇನ್ಸೈಡ್ ದ 30-yard ಸರ್ಕಲ್, ಇದರ ವಿಕೆಟ್ ಹೋಗ್ತಿತ್ತು. ಸಿಕ್ಕಿದೆ ಮೊದಲನೇ ಬೌಂಡ್ರಿ ಡೆಲ್ಲಿಗೆ. ಈಗ ಇಲ್ಲಿ ಹೊಡಿತಾರೆ ನೋಡೋಣ. ಸ್ಲೋ ಬಾಲ್. ಶಿಖರ್ ಧವನ್ ಹಾಗೂ ಗಂಭೀರ್ ಒಳ್ಳೆ ಓಪನಿಂಗ್ ಪೇರ್. 12 for 1. ಈಗ ಸುನಿಲ್ ಜೋಶಿ ಅವರನ್ನು ಹಾಕೋಣ. ಸ್ಪಿನ್ನರ್ ಇವರೊಬ್ಬರೇ ಇರೋದು, ಅದಕ್ಕೆ ಇರಲಿ. ಡ್ರಿಫ್ಟರ್ ಮ್ಯಾಜಿಕ್ ಏನು ಮಾಡುತ್ತೆ? ಓಹೋ, ಮ್ಯಾಜಿಕ್ ಮಾಡಿದೆ. ಔಟ್ಸೈಡ್ ದಿ ಲೆಗ್ ಸ್ಟಂಪ್ ಸ್ಪಿನ್ ಮಾಡೋ ಪ್ರಯತ್ನ. ಕೊನೆಗೂ ಒಂದು ದೊಡ್ಡ ಶಾಟ್ ಬಂದಿದೆ. ಫಸ್ಟ್ 6 ಈ ಮ್ಯಾಚಲ್ಲಿ. ಟ್ವೆಂಟಿ ಫಾರ್ 1 ಆಫ್ಟರ್ 4 overs. ಒಳ್ಳೆ ಪ್ರೆಷರ್ನೇ ಹುಟ್ಟಾಕಿದ್ದೀವಿ ನಾವು. Jack Callis is back into the game. ಸ್ಲೋವರ್ ಬಾಲ್ಸ್ ಮ್ಯಾಜಿಕ್. ಸ್ಲೋವರ್ ಬಾಲ್ಸ್ ಮತ್ತೆ ಆಗ್ತಿದ್ದೀವಿ ಇಲ್ಲಿ. ಶಿಖರ್ ಧವನ್ ಆನ್ ಸ್ಟ್ರೈಕ್. ಗ್ಯಾಪಲ್ಲೂ ಕೊನೆಗೂ ಕಳಿಸಿದ್ದಾರೆ ಬಾಲನ್ನು.
Ah, not a perfect length to ball when there is no third third man ಅಲ್ಲ ಫೈನ್ ಲೆಗ್ ಅದು. ಸ್ಲೋ ಬಾಲ್ ಕಟ್ಟರ್. ಇನ್ನೊಂದು ಫನ್ನಿ ಥಿಂಗ್ ಏನು ಗೊತ್ತಾ, ಇದು ಏನೋ ಮಿಸ್ಟೇಕ್ ಅಥವಾ ರಿಯಲ್ ಮ್ಯಾಚಲ್ಲೂ ಹಿಂಗಾಗಿತ್ತ ಗೊತ್ತಿಲ್ಲ. ಪ್ರವೀಣ್ ಕುಮಾರ್ ಅವರು ಓಪನಿಂಗ್ ಮಾಡಿದ್ರಂತೆ ಡೆಲ್ಲಿ ಮ್ಯಾಚ್ ಜೊತೆ 2008 ಸ್ಕೋರ್ ಬೋರ್ಡ್ ನೋಡಿದಾಗ ಹಂಗಿತ್ತು. ಅವ್ರ ನೇಮ್ ಫಸ್ಟ್ ಇತ್ತು, ಆಮೇಲೆ ಜಾಕ್ ಕ್ಯಾಲಿಸ್ ಅವ್ರದ್ದಿತ್ತು. ಅದಕ್ಕೆ ಏನೋ ಪ್ರಿಂಟಿಂಗ್ ಮಿಸ್ಟೇಕ್ ಅಥವಾ ರಿಯಲಾಗಿ ಓಪನ್ ಮಾಡಿದಾರ ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಮ್ಯಾಚಲ್ಲಿ ಕೂಡ ಪ್ರವೀಣ್ ಅವ್ರನ್ನ ಓಪನಿಂಗ್ ಕಳಿಸೋಣ, ರಿಸ್ಕ್ ಇರಲಿ. ಈಗ ದೊಡ್ಡ ಟಾರ್ಗೆಟ್ ಪ್ರೆಷರ್ ಏನಿಲ್ಲ, ಕೊನೆಯ ಓವರ್ಸಲ್ಲಿ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಡ್ರಿಫ್ಟರ್, ವಾಟ ಫೋರಾ ಇಲ್ಲ, 2 runs ಬಂತು ಅಷ್ಟೇ. ಇದು ಹಾಗೆ ಅನಿಸುತ್ತೆ. ಇನ್ ದಿ ಏರ್ ಆ್ಯಂಡ್ ಫೀಲ್ಡರ್ ಕೈಗೆ ಕ್ಯಾಚ್ ಅಲ್ಲ. 2 runs ತೆಗಿತಾ ಇದ್ದಾರೆ ಇಲ್ಲಿ. ಆ್ಯಂಡ್ ಅವರು ಹುಚ್ಚರಾಗೋದು ಡೆತ್ ಓವರ್ಸಿಗೆ ಸರಿಯಾಗಿ ಹೊಡೆದಾಕ್ಬಿಡ್ತಾರೆ. ನೆಕ್ಸ್ಟ್ 4 overs ಇದೆ, ಇನ್ನು ಶುರು ಆಯ್ತು ಇಲ್ಲೇ ಹೊಡೆಯೋಕ್ಕೆ. ಸ್ಲೋ ಬಾಲ್ ಹಾಗೂ ಡ್ರಿಫ್ಟರ್ ಟು ಫಿನಿಶ್ ದಿ ಓವರ್. ಗಿಲ್ ಸ್ಕೂಪ್ ಎತ್ತೋ ಪ್ರಯತ್ನ ಆ್ಯಂಡ್ ಹಿ ಕುಡಂಟ್ ಡೂ ಇಟ್. 6 overs gone, 44 ಯಾರನ್ನ ಹಾಕೋದು, ಜಹೀರ್ ಅವ್ರ ಡೇಲ್ ಇಬ್ಬರು ಒಂದೊಂದು ಓವರ್ ಬಾಕಿ. ಡೇಲ್ ಸ್ಟೇನ್ ಅವ್ರದ್ದು ಇನ್ನೂ ಹಾಕಲಿಲ್ಲ ಅನಿಸುತ್ತೆ. ಎಸ್, ಫಸ್ಟ್ ಬಾಲ್ ಮಿಸ್ಡ್. The ball in the slot and that's 6. ಸುನಿಲ್ ಜೋಶಿ ಅವರಿಗೆ ಈ ಶಾಟ್ ಪ್ರಯತ್ನ ಪಟ್ಟರು, ಬಟ್ ಆಗಲಿಲ್ಲ. ಡೇಲ್ಸ್ಟನ್ ಅವರಿಗೆ ಪ್ರಯತ್ನ ಪಟ್ಟು ಸಕ್ಸಸ್ ಆಗಿದೆ. ವಾಟ್ಸ್ ಗೋನಾ ಹ್ಯಾಪನ್ ನೌ? ಸ್ಲೋ ಬಾಲ್. ಧವನ್ ಅವರು ಇನ್ನೂ ಫೈರ್ ಮಾಡಿಲ್ಲ. 2 of 4. ಗಂಭೀರ್ ಅವರು ಒಬ್ಬರೇ ಲೋನ್ ವಾರಿಯರ್ ಥರ ಆಡ್ತಿದ್ದಾರೆ. ಕೊನೆಗೂ ಗ್ಯಾಪಲ್ಲಿ ತೆಗೆದುಬಿಟ್ಟಿದ್ದಾರೆ. 50 ಕಮ್ಸ್ ಅಪ್, ಬಟ್ ಐ ಥಿಂಕ್ ಇಟ್ಸ್ ಟೂ ಲೇಟ್. ನಮ್ಮದ್ರಲ್ಲಿ ಕೂಡ ಕ್ವಾಲಿಟಿ ಪ್ಲೇಯರ್ಸ್ ಇದ್ದಾರೆ. ಸ್ಲೋ ಬಾಲ್ ಅಗೇನ್.
ಲಾಸ್ಟ್ ಬಾಲ್. ಡಾಟ್ ಬಾಲ್ ಟು ಫಿನಿಶ್. 52 for 1. 3 ಓವರ್ಸ್ ಬಾಕಿ ಇದೆ. ಎಷ್ಟು ರನ್ಸ್ ಬರ್ಬೋದು ಮ್ಯಾಕ್ಸಿಮಮ್ ಅಂದರೆ? ಕರೆಂಟ್ ರನ್ ರೇಟ್ 7 ರಿವರ್ಸ್ ಸ್ವಿಂಗ್ ಬೈ ಜಹೀರ್ ಖಾನ್. ಸ್ಲೋ ಬಾಲ್. ಫೀಲ್ಡರ್ನ ಪ್ಲೇಸ್ಮೆಂಟ್ ನೋಡ್ಬೇಕೀಗ. wide. Wide on the leg side. Slow plus slow ball. Picked up the length. Superb. Fifty partnership ಆಯಿತು between these two batsmen, and they're looking for a big score from now. 6 more. ಹೇಳಿದಾಗೆ ಲಾಸ್ಟಿಗೆ ಅವರು ಹಾಕ್ಕೊಂಡು ಚಚ್ತಾರೆ, ಗೊತ್ತಿತ್ತು. ಸ್ಲೋ ಬಾಲ್. ವಿರಾಟ್ ಅವ್ರ ಫುಲ್ ಶರ್ಟ್ ಕೊನೆಯ 2 ಓವರ್ ಬಾಕಿ ಇದೆ. 30 ರನ್ ಸಿಗ್ಬೋದಾ? ನಮ್ಮ ವಿನಯ್ ಕುಮಾರ್ ಮೊದಲನೇ ಬಾಲಿಗೆ ಸ್ಟ್ರೈಕ್ ಮಾಡಿದ್ದಾರೆ. ಸ್ಟ್ರೈಟ್ ಟು ದ ಮ್ಯಾನ್. ವೆಲ್ ಸೆಟ್. ಗೌತಮ್ ಗಂಭೀರ್ ಹ್ಯಾಸ್ ಟು ಡಿಪಾರ್ಟ್. ಸ್ಟ್ರೈಟ್ ಬಾಲ್. ನೋ ಎನಿ ವೇರಿಯೇಷನ್ ಆನ್ ದ್ಯಾಟ್. ದಿಲ್ ಸ್ಕೂಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ರಾಂಗ್ ಶಾಟ್ ಸೆಲೆಕ್ಷನ್. ಸ್ಟ್ರೈಟ್ ಟು ದ ಫೀಲ್ಡರ್. ಮನೋಜ್ ತಿವಾರಿ ನಾನ್ ಸ್ಟ್ರೈಕರ್ ಸೆಂಡಲ್ಲಿ ಇದ್ದಾರೆ. ಬಟ್ ಶಿಖರ್ ಧವನ್ ರೈಟ್ ನಾವ್. That's 6. ಇದು ಹೊಗೆ ಅನಿಸುತ್ತೆ. 6 more. ಎಸ್, ಕರೆಕ್ಟ್ ಸ್ಲಾಟಿಗೆ ಬೀಳಿಲ್ಲ ಬಾಲ್. ಕರೆಕ್ಟ್ ಗ್ರೀನ್ ಝೋನಲ್ಲಿ ಕೂಡ ಇರಲಿಲ್ಲ. ರಿಸಲ್ಟ್ ಏನಾಯಿತು ಅಂತ ನಿಮಗೆ ಗೊತ್ತೇ ಇದೆ. ಯಾಕರ್ ಬಿಡೋ ಪ್ರಯತ್ನ. ಹಿಟ್ ಟು ದಿ ಲೆಗ್ ಸೈಡ್. ಕೊನೆಯ ಬಾಲ್.
6 more to finish. That was expensive over. 91 for 2. 9 ಓವರ್ಸಿಗೆ 91 ರೀಚ್ ಆಗಿದ್ದಾರೆ. ನೋಡ್ಬೋದು ಯಾವ ರೀತಿ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ. ಡೇಲ್ ಸ್ಟೇನ್ ಅವರು ಕೊನೆಯ ಓವರ್, ಮೊದಲನೇ ಓವರಲ್ಲಿ 12ನ ಹೊಡ್ಸ್ಕೊಂಡಿದ್ದಾರೆ. ಈ ಓವರಲ್ಲಿ ಎಷ್ಟು ಹೊಡ್ಸ್ಕೊಳ್ತಾರೆ? ಸ್ಟಾರ್ಟೆಡ್ ವಿತ್ ಸಿಂಗಲ್. ಅಯ್ಯೋ ಗುರುವೇ, ಏನಾಯ್ತು ಇಲ್ಲಿ? ಶಿಟ್, ಹೊಡ್ಸ್ಕೊಂಡ್ರು ಇಲ್ಲ. Oh, superb. Dale Steyn gets Manoj Tiwari. Twenty of 6. He was looking dangerous. ಶಾಟ್ ಯಾಕಾದ್ರೂ ಹೊಡೆಯಕ್ಕೆ ಹೋದ್ರಪ್ಪ. ರಾಸ್ ಟೇಲರ್ ಅವರು ಕ್ಯಾಚ್ ಹಿಡಿದಿದ್ದಾರೆ. ನಮ್ಮ ದಿನೇಶ್ ಕಾರ್ತಿಕ್. ಫಸ್ಟ್ ಬಾಲ್ 6 ಹೋಗುವ ಸಾಧ್ಯತೆ ಇದೆ. ಪರ್ಫೆಕ್ಟ್ ಬಾಲ್ ಬಿದ್ದಿಲ್ಲ. 2 balls. ಸಿಂಗಲ್ ಆ್ಯಂಡ್ ಲಾಸ್ಟ್ ಬಾಲ್ 6 ಹೊಡೆದ್ರೆ ಕರೆಕ್ಟ್ 100 ಆಗುತ್ತೆ ಸ್ಕೋರ್. ಸಿಕ್ಸ್ ಹೋಗ್ಬೋದಾ ಇಲ್ವಾ ನೋಡೋಣ. ದಿನೇಶ್ ಕಾರ್ತಿಕ್ ಆನ್ ಸ್ಟ್ರೈಕ್. 2 wickets ಫಾರ್ ಡೇಲ್ ಸ್ಟೇನ್. ರಾಹುಲ್ ದ್ರಾವಿಡಿಗೊಂದು ಕ್ಯಾಚ್ ಸಿಕ್ಕಿದೆ. 94 for 4. 95 ಬೇಕು. ನಮ್ಮ 10 ಓವರ್ಸಲ್ಲಿ ಬ್ಯಾಂಗ್ಳೂರ್ ಚೇಸ್ ಮಾಡ್ತಾರಲ್ವಾ. ಬನ್ನಿ ನೋಡೋಣ. ನಮ್ಮ ಜಾಕ್ ಕ್ಯಾಲಿಸ್ ಮತ್ತು ಪ್ರವೀಣ್ ಕುಮಾರ್ ಅವರೆಲ್ಲಿದ್ದಾರೆ? ಇಲ್ಲೇ ಇದ್ದಾರಲ್ಲ, ಕ್ಯಾಲಿಸ್ ಮತ್ತು ಪ್ರವೀಣ್ ಕುಮಾರ್ ಓಪನಿಂಗ್. ಗ್ಲೆನ್ ಮೆಗ್ರಾತ್, ಆಸ್ಟ್ರೇಲಿಯನ್ ಲೆಜೆಂಡ್ರಿ ಬೌಲರ್ ಆಸ್ಟ್ರೇಲಿಯಾಕ್ಕೆ. Here we go. 95 to get. Superb shot. Placed into the gap. ಪ್ರವೀಣ್ ಕುಮಾರ್ದು ಬ್ರೂಟ್ ಬ್ಯಾಟಿಂಗು ಇದೆ ಸ್ವಲ್ಪ ಈಗ ನೋಡೋದಾದರೆ. ಓಕೆ, ಕ್ವಿಕ್ ಸಿಂಗಲ್. $89 ರನ್ಸ್ ಬೇಕು 56 ಬಾಲ್ಸಲ್ಲಿ. ಇಟ್ಸ್ ಅ ಸಿಂಗಲ್. ಪ್ರವೀಣ್ ಕುಮಾರ್ ಅವರು ಒಂದು ಸೂಪರ್ ಶಾಟ್ ಹೊಡೆದಿದ್ದಾರೆ ಟುವರ್ಡ್ಸ್ ದ ಫೈನ್ ಲೆಗ್.
ಮೊದಲನೇ ಓವರಿಗೆ 11 ರನ್ಸ್ ಬಂದಿದೆ. ಬಿ ಗೀವ್ಸ್. ರಿಕ್ವೈರ್ಡ್ ರನ್ ರೇಟ್ 9, ಕರೆಂಟ್ ರನ್ ರೇಟ್ 11. ಈ ಬಾಲ್ ಯಾವುದೇ ಥರದ ರಿಸ್ಕ್ ಬೇಡ. ರೆಡಿ ಇರಲಿಲ್ಲ ಅಂತ ಗೊತ್ತಾಯ್ತು ಅಂಪೈರ್ಗೂ. ಮತ್ತೆ ಅದೇ ಬಾಲ್ ಹಾಕ್ತಾರಲ್ಲ. ಫಸ್ಟ್ ವಾರ್ನಿಂಗ್ ಕೊಡ್ರಿ. Placed into the gap once again. ಗ್ರೌಂಡ್ ಶಾಟ್ಸೇ ಸಾಕು ಆ ಥರ ಆಡ್ತಿದ್ದಾರೆ ಜಾಕ್ ಕ್ಯಾಲಿಸ್ ಅವರು. ಯಾವುದೇ ಥರದ ಬಿಗ್ ಹಿಟ್ಸಿಗೆ ನೋಡ್ತಿಲ್ಲ. ಈಗ ಬಿಗ್ ಹಿಟ್ಸ್ ಹೊಡಿಬೇಕಾ? ಆದರೂ ಗ್ಯಾಪಲ್ಲಿ ಹೋಗಲಿಲ್ಲ. 2 ರನ್ಸ್ ಕಂಫರ್ಟೇಬಲ್ ಆಗಿ ಸಿಗುತ್ತೆ. ಮತ್ತೊಮ್ಮೆ ಯಾಕ್ ಲೆಗ್ ಸ್ಟಂಪ್ ಲೆಂತಲ್ಲಿ ಮತ್ತೊಮ್ಮೆ 2 ರನ್ಸ್. ಟ್ವೆಂಟಿ ರನ್ಸ್ ಆಯಿತು. ಟೀಮ್ ಸ್ಕೋರ್. ರಿಕ್ವೈರ್ಡ್ ರನ್ ರೇಟ್ 9 ಕರೆಂಟ್ ರನ್ ರೇಟ್ ಕೂಡ ಅಷ್ಟೇ ಇದೆ, ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಲಾಸ್ಟ್ ಬಾಲ್ ಪ್ರವೀಣ್ ಕುಮಾರ್ ಅವ್ರು ಸ್ಟ್ರೈಕಲ್ಲಿದ್ದಾರೆ. 2 runs to finish. 22 for no wicket after 2 overs. ಇದು ಡೇಂಜರಸ್ ಬೌಲಿಂಗ್ ಅಂದರೆ. ಯಾರ್ಕಿಗೆ ಗೂಟಕ್ಕೆ ಟ್ರೈ ಮಾಡ್ತಿದ್ದಾರೆ. ಮತ್ತೊಮ್ಮೆ ಇದೇ ರೀತಿ ಬಾಲ್. ಈ ಸಲ ಎತ್ತೋಣ ಆ ಕಡೆ ಟುವರ್ಡ್ಸ್ ಫೈನ್ ಲೆಗ್. ಸೂಪರ್ ಶಾಟ್ ಸೆಲೆಕ್ಷನ್ ಚೆನ್ನಾಗಿತ್ತು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿರಿ ಬೇಗ. ಆ್ಯಂಡ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿ ಕನ್ನಡ ಗೇಮ್ ಪ್ಲೇ ಹಾಗೂ ಕ್ರಿಕೆಟ್. ಮತ್ತೊಂದು 4. ಆ್ಯಂಡ್ ಕ್ರಿಕೆಟ್ ನ್ಯೂಸ್ ಆ್ಯಂಡ್ ಅಪ್ಡೇಟ್ಸ್ ಕನ್ನಡದಲ್ಲಿ ಬರ್ತಾನೆ ಇರುತ್ತೆ ಈ ಚಾನಲಲ್ಲಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ, ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಓ 2 ರನ್ಸ್ ಬರ್ಬೋದಿತ್ತು. ಆ್ಯಂಡ್ ನೀವು ಕೇಳ್ಬೋದು, ಗುರು ಯಾಕೆ 2008 ಇದೇ ಮಾಡಿದ್ದೀರಾ ಅಂತ. 2009 ಮಾಡಿ, 10 ಮಾಡಿ, 11 ಮಾಡಿ, 2017 ಮಾಡಿ, 16 ಮಾಡಿ ಅಂತ ಕೇಳ್ತೀರಾ. ಬಟ್ ಹೇಳ್ತೀನಿ, ಅದೆಲ್ಲ ಪೇಯ್ಡ್ ಒನ್. ಇದು ಕೂಡ ಪೇಯ್ಡ್ ಒನ್ನೇ. ರೋಡ್ ಟು RCPಯಲ್ಲಿ ಯಾವ್ದು ಕೂಡ ಫ್ರೀ ಇಲ್ಲ. ಅದೇನೋ ಒಂದು ಪರ್ಟಿಕ್ಯುಲರ್ ಲೆವೆಲಿಗೆ ಹೋದ್ಮೇಲೆ ಫ್ರೀ ಆಗ್ಬೋದು. ಕಾಯಿನ್ಸ್ ಬೇಕಾಗುತ್ತೆ. ಇದಕ್ಕೆ ಎಷ್ಟು ಕಾಯಿನ್ಸ್ ಬೇಕಂದರೆ 25,000 ಕಾಯಿನ್ಸ್ ಬೇಕಾಗಿದ್ದು. ನೆಕ್ಸ್ಟ್ 2009ಗೆ 50,000 ಕಾಯಿನ್ಸ್ ಬೇಕಾಗುತ್ತೆ. ಸೊ ಹಾಗೆ ನನ್ನ ಹತ್ರ ಈಗ ಅಫೋರ್ಡ್ ಮಾಡೋ ಅಷ್ಟು ಕಾಯಿನ್ಸ್ ಇತ್ತು. 25,000 ಇತ್ತು. ಅದಕ್ಕೆ ನಾನು 2008ನ ಬೈ ಮಾಡಿದ್ದೀನಿ. ಇನ್ನೂ 50,000 ಆಗೋ ತನಕ ಕಾಯಬೇಕು 2009ನ ಬೈ ಮಾಡೋಕ್ಕೆ. ಅದು ಯಾವ ಕಾಲಕ್ಕಾಗುತ್ತೋ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಈಗಲೇ ಹೇಳ್ಬಿಟ್ಟಿದ್ದೀನಿ. ಮತ್ತು ಅದು ಮಾಡಿ ಇದು ಮಾಡಿ ಅಂತ
ಕಮೆಂಟ್ ಮಾಡಬೇಡಿ. ಮಾಡೋಕ್ಕೇನಿಲ್ಲ, ನೀವು ಫ್ರೀ ಇದ್ದಿದ್ರೆ ನೀವು ಯಾವ್ದು ಹೇಳ್ತೀರಾ ಅದನ್ನೇ ಮಾಡ್ಬೋದಿತ್ತು. ಆಕ್ಷನ್ ಅಲ್ಲ, ಇದು ರೋಡ್ ಟು RCPL ಏನಾದರೂ ಫ್ರೀ ಇರ್ತಿದ್ರೆ. ರೋಡ್ ಟು ವರ್ಲ್ಡ್ ಕಪ್ ನೋಡಿ, ಫ್ರೀ ಇದೆ, ಫುಲ್ ಫ್ರೀ. 2019 ಒಂದು ಪೇಯ್ಡ್ ಬಿಟ್ಟರೆ ಇನ್ನೆಲ್ಲ ಫುಲ್ ಫ್ರೀ ಇದೆ. ಸೊ ಅದೇ ರೀತಿ ಇದ್ರಲ್ಲಿ ಕೂಡ ಯಾವುದಾದ್ರು ಫ್ರೀ ಇದೆ, ನಿಮ್ಮ ಹತ್ರನೇ ಕೇಳ್ತಿದ್ದೆ ಯಾವ್ದು ಮಾಡ್ಬೋದು ಅಂತ. ನೀವು ಹೇಳ್ದಂಗೆ ನಾನು ಓಪನ್ ಆಡ್ತಿದ್ದೆ. ಬಟ್ ಇದು ಪೇಯ್ಡ್ ಸದ್ಯಕ್ಕೆ ನನ್ನ ಕೈಲಾಗುವಷ್ಟು ಇದ್ದಿದ್ದು 25,000 ಅಷ್ಟೇ ಕಾಯಿನ್ಸ್. ಅದಕ್ಕೆ ನಾನು ಈ ಟೂರ್ನಮೆಂಟ್ನ ಬೈ ಮಾಡಿಬಿಟ್ಟೆ. 2008 ಟೂರ್ನಮೆಂಟ್ ಇದು. ಪ್ರವೀಣ್ ಕುಮಾರ್ ಫೈನಲಿ ಪ್ಲೇಸಸ್ ಇನ್ ದ ಗ್ಯಾಪ್. ಕಂಫರ್ಟೇಬಲ್ ಪೊಸಿಷನಲ್ಲಿ ಇದ್ದೀವಿ ನಾವು, ಇನ್ನಾಗುವ ಸಾಧ್ಯತೆ ಇದೆ. ಡೋಂಟ್ ನೋ ವಾಟ್ಸ್ ಗೋನಾ ಹ್ಯಾಪನ್. ಮಹರೂಫ್ ಸೌಂಡ್ ಆಫ್ ದ ಬ್ಯಾಟ್ ಸಾಕಾಯಿತು. 47 ಫಾರ್ ನೋ ವಿಕೆಟ್ ಆಫ್ಟರ್ 4 overs. ರಜತ್ ಭಟಿಯಾ ಸ್ಪಿನ್ನರ್ ಯಾರು ಕೂಡ ಬಿಡ್ತಿಲ್ಲಲ್ಲ, ಏನಾಗಿದೆ ಇವರಿಗೆ? ಒಂದು ಅದ್ಭುತ ಸ್ಟಾರ್ಟ್. 50 ಪಾರ್ಟ್ನರ್ಶಿಪ್. ಬಿಟ್ವೀನ್ ದೀಸ್ ಟು ಕ್ಯಾಲಿಸ್ ಹಾಗೂ ಪ್ರವೀಣ್ ಕುಮಾರ್. ವಿಚಿತ್ರ ಅಲ್ಲ, ಒಬ್ಬ ಬೌಲರ್ ಮತ್ತು ಆಲ್ರೌಂಡರ್, ಅದು ಕೂಡ ಓಪನಿಂಗ್ ಪಾರ್ಟ್ನರ್ಶಿಪ್. 50 ಆಗಿದೆ. ಇದು ಕೂಡ ಸ್ಲೋ ಬಾಲ್. ಓ ಐ ಥಿಂಕ್ he is safe. ಸ್ಲೈಸ್ ಮಾಡಿಬಿಡೋಣ. ಎಡ್ಜ್ ಆಗಿ ಹೋಗಿದೆ. ಲಕ್ಕಿ ದ್ಯಾಟ್ ನೋ ಸ್ಲಿಪ್ ಇನ್ ಪ್ಲೇಸ್. Has he got him? No. 40 runs ಬೇಕು 32 balls ಅಲ್ಲಿ. Still 10 wickets in hand. Salah there is a fielder. ನಮ್ಮ ಪ್ರವೀಣ್ ಕುಮಾರ್ ಹಾಗಾದರೆ ಪರ್ಮನೆಂಟ್ ಓಪನಿಂಗ್ ಸ್ಪಾಟ್ಸ್ ಫಿಕ್ಸ್ ಅಂತ ಆ ರೀತಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಲಕ್ಕಿ. ಕ್ಯಾಲಿಸ್ಗೆ ಕ್ಯಾಚ್ ಆಗೋ ಸಾಧ್ಯತೆ ಕೂಡ ಇತ್ತು. ಕೀಪರ್ ಕ್ಯಾಚ್. 5 overs 57 ಫಾರ್ ನೋ ವಿಕೆಟ್. ಮಹರೂಫ್ ಅವ್ರು ಬಂದಿದ್ದಾರೆ. ಯಾರಿಂದ ಕೂಡ ವಿಕೆಟ್ ತೆಗಿಯೋಕ್ಕಾಗ್ತಾ ಇಲ್ಲ. ಇಸ್ ಎ ಗುಡ್. 2 runs ಕಂಫರ್ಟೇಬಲ್ ಆಗಿ ಸಿಗುತ್ತೆ. ಮತ್ತೊಮ್ಮೆ 2 runs ಸಿಗ್ಬೋದಾ ಇಲ್ಲಿ? ಸಾಕು, ಒಂದೇ ರನ್. $33 from 27. ಸ್ಪಿನ್ನರ್ಸ್ನ ಬಿಡ್ತಿಲ್ಲ ಯಾರು, ಭಯ ಅಂತ.
ಏ ಕನೆಕ್ಟ್ ಆಗೋಯ್ತಾ? ಕನೆಕ್ಟು ಆಗೋಯ್ತು ಗುರು. ನಾನು ಸುಮ್ಮನೆ ಒಂದು ಶಾರ್ಟ್ ಅಂತ ಆ ಕಡೆ, ಅದಕ್ಕೆ ನಾನು ಫುಲ್ ಕವರ್ ಬಿಟ್ಟು ಒಂದು ಶಾರ್ಟ್ ಟ್ರೈ ಮಾಡಿದೆ, ಅದು ಕನೆಕ್ಟ್ ಆಗೇ ಬಿಡ್ತು. ಅನ್ಎಕ್ಸ್ಪೆಕ್ಟೆಡ್ ಶಾರ್ಟ್. Thirty runs in 25 balls. Uh-huh. Six overs ಆಯಿತು, 66 ಫಾರ್ ನೋ ವಿಕೆಟ್. 29 ರನ್ಸ್ ಬೇಕು ಕೊನೆಯ 4 ಓವರಲ್ಲಿ. ಕ್ಯಾನ್ ವಿ ಗೆಟ್ ಇಟ್? ಆ ಸ್ಪಿನ್ನರ್ಸ್ ಬಿಡ್ತಾನೆ ಇಲ್ಲ ಇವರು, ಹೆದರ್ಕೊಂಡು. ಗಾನ್. ಕೊನೆಗೂ ಏನಾಗಬಾರ್ದಿತ್ತು ಅಂದ್ಕೊಂಡಿದ್ನೋ ಅದೇ ಆಯಿತು. ಜಾಕ್ ಕ್ಯಾಲಿಸ್ ಹ್ಯಾಸ್ ಟು ಡಿಪಾರ್ಟ್. ಅದ್ಭುತ, ಒಂದು 33 ಆಫ್ 19 ಇನ್ನಿಂಗ್ಸ್ ಆಡಿದ್ದಾರೆ. ಗುಡ್ ಒನ್. ವಸೀಂ ಜಾಫರ್ ಇರಲಿ, ಟಾರ್ಗೆಟ್ ಪ್ರೆಷರ್ ಇಲ್ಲ. ವಸೀಂ ಜಾಫರ್ ಅವ್ರನ್ನ ಕಳಿಸೋಣ. ಸಿಂಗಲ್. 28 runs needed from 22 deliveries. ಸೂಪರ್ಬ್. ಲಕ್ಕಿ ಅಂತಲೇ ಹೇಳಬೇಕು, ಸೂಪರ್ಗಿಂತ. ಮತ್ತೆ ಅಲ್ಲೇ ಟಾರ್ಗೆಟ್ ಮಾಡ್ತಿದ್ದಾರಲ್ಲ. ಟ್ವೆಂಟಿ 20. ಡೆಲ್ಲಿ ಅವರು ಕಮ್ ಬ್ಯಾಕ್ ಮಾಡಬಹುದು. ವೈಡ್. ಕೊನೆಗೂ ವೈಡ್ ಹೋಯ್ತು. ಸಿಂಗಲೇ ಸಾಕು. 2 runs, 24 ಬೇಕು 19 ಬಾಲ್ಸಲ್ಲಿ. ಇನ್ನಿಂಗ್ ಸ್ಲೋ ಡೌನ್ ಆದಾಗೆ ಕಾಣ್ತಾ. $72 for 1. ವೀರೇಂದ್ರ ಸೆಹ್ವಾಗ್. ಇಲ್ಲೊಂದು 4 ಹೋಗುತ್ತೆ ಆರಾಮ್ಸೆ. ಆ್ಯಸ್ ಎಕ್ಸ್ಪೆಕ್ಟೆಡ್. ಕೊನೆಗೂ ಸ್ಪಿನ್ನರ್ಸ್ ಇದಕ್ಕೆ ಅವರು ಮೋಸ್ಟ್ಲಿ ಸ್ಪಿನ್ನರ್ಸ್ನ ಹಾಕಿರಲಿಲ್ಲ. 19 ಆಫ್ 17. Seventeen of 16. ಆ್ಯಂಡ್ ಗಾನ್. ಈ ಸಲ ಕನೆಕ್ಟ್ ಆಗಲಿಲ್ಲ. ಪವರ್ ಹಾಕಿ ವಸೀಂ ಜಾಫರ್ ಅವರು ಹ್ಯಾಸ್ ಟು ಡಿಪಾರ್ಟ್. ರಾಹುಲ್ ದ್ರಾವಿಡ್ ಅವರೇ ಬರಲಿ ಕ್ಯಾಪ್ಟನ್. Let us push it towards backward. ವೈಡ್ ಹೋಯ್ತು. ರಿಸ್ಕಿ ಶಾಟ್ ಅದು. ಚೂರು ಲೆಗ್ ಸ್ಟಂಪ್ ಜಸ್ಟ್ ಒಂದು ಇಂಚಲ್ಲಿ ಮಿಸ್ ಆಯಿತು.
ಆರಾಮ್ಸೆ ಗ್ಯಾಪಲ್ಲಿ 2 ರನ್ಸ್ ಸಿಗುತ್ತೆ. 14 ಆಯ್ತು ಈಗ. ಮತ್ತೊಂದು 2 ರನ್ಸ್. ಎಸ್, 12 ಆಯ್ತು ಈಗ. ನಮ್ಮ ಫೇವರಲ್ಲಿದೆ ಮ್ಯಾಚ್. ಒಂದು 4 ಹೊಡೆದ್ರೆ ಅಷ್ಟೇ ಮುಗೀತು. ನಮ್ಮ ಕತೆ ಮುಗೀತಲ್ಲ, ಅವ್ರ ಕತೆ ಮುಗೀತು. ಓಕೆ, ಬೇಡ. 83 for 2. ಸ್ಟಿಲ್ 2 overs ಟು ಗೋ. ಡೇನಿಯಲ್ ವೆಟ್ಟೋರಿನ ಈಗ ಕಳಿಸಿದ್ದಾರೆ. 12 from 12. Can we get it? Praveen Kumar on strike. And easy 2 pickings ಬರ್ತಾ ಇದೆ. ಮತ್ತೊಂದು 2 runs. Eight from 10. Seven from 9. Six from 8. ಇದೇ ಆಟ ನಡೀತಾ ಇದೆ. ಫೈವ್ ರನ್ಸ್ ಬೇಕೀಗಷ್ಟೇ. ಸ್ಲೋ ಬಾಲ್. ಓಹೋ ಹೋ ಹೋ, ಟರ್ನ್ ಆಗಿದ್ದು ಗೊತ್ತೇ ಆಗಲಿಲ್ಲ. 5 from 6 ಲಾಸ್ಟ್ ಓವರಲ್ಲಿ. ರಿವ್ಯೂ ಯಾಕೆ ಕೊರು? ಅಯ್ಯೋ, ಸುಮ್ಮನೆ ಟೈಮ್ ವೇಸ್ಟ್. ಅಯ್ಯೋ, ಕ್ಲಿಯರ್ಲಿ ನಾಟ್ ಔಟ್. ವಿಕೆಟ್ಸ್ ಮಿಸ್ಸಿಂಗ್, ಅಂಪೈರ್ಸ್ ಕಾಲ. ವಿಕೆಟ್ಸ್ ಮಾತ್ರ ಹಿಟ್ಟಿಂಗ್, ಬಟ್ ವಿಕೆಟ್ಸ್ ಬರೀ ಹಿಟ್ಟಾದರೆ ಔಟ್ ಅಲ್ಲ. ಸ್ಟಿಲ್ 5 ರನ್ಸ್ ಬೇಕು ಕೊನೆ ಓವರಲ್ಲಿ. ವೀರೇಂದ್ರ ಸೆಹ್ವಾಗ್ 5 ರನ್ಸ್ ಡಿಫೆಂಡ್ ಮಾಡೋಕ್ಕಾಗುತ್ತಾ? ಕ್ಯಾನ್ ಯು ಡಿಫೆಂಡ್ ಇಟ್? ಓಹ್ ಗುರು, ಫಸ್ಟ್ ಬಾಲ್ ಡಾಟ್. Second ball wicket. Oh no. Praveen Kumar has to depart. ವಿರಾಟ್ ಅವ್ರೆ ಬರಲಿ ಅಪ್ಪ. 5 runs ಆಫ್ 4 ಡೆಲಿವರೀಸ್. 2 ವಿಕೆಟ್, 2 ಬಾಲ್ ಏನು ಕೆಲಸ ಆಗಲಿಲ್ಲ. ನೋಡ್ಬೋದು ಥರ್ಡ್ ಬಾಲ್ ಹಿಯರ್. What the hell is happening here? Two. 2 balls ಅಷ್ಟು ಉಳಿದಿದೆ ಆ್ಯಂಡ್ ಈ ಸಲ ಕನೆಕ್ಟ್ ಆಗಲೇಬೇಕು. ಮತ್ತೊಂದು 2 runs. 1 runs needed from 1 ball.
ಸ್ಕೋರ್ಸ್ ಆರ್ ಲೆವೆಲ್ ಈಗ. ಸೇವಾಗ್ ಅವರು ಬೌಲಿಂಗ್ ಕೂಡ ಮಾಡ್ತಾರೆ ಎಷ್ಟು ಚೆನ್ನಾಗಿ. 1 ರನ್ ಫ್ರಮ್ 1 ಬಾಲ್ ಆ್ಯಂಡ್ ಇಲ್ಲಿ ನಾನು ವಿಕ್ಟ್ರಿನ ನೋಡ್ತಾ ಇದ್ದೀನಿ. ಎಸ್, ದ್ರಾವಿಡ್ ಅವರು ಒಂದು 4 ಮುಖಾಂತರ ಮ್ಯಾಚ್ನ ಫಿನಿಶ್ ಮಾಡಿದ್ದಾರೆ. ಸಚ್ ಅ ಕ್ಲೋಸ್ ಒನ್. ಲಾಸ್ಟ್ ಬಾಲ್ ತನಕ ಹೊತ್ಕೊಂಡು ಹೋಗಿದ್ರು. ಬೇಕಿದ್ರೆ 2 ಬಾಲಲ್ಲೇ ಮುಗಿಸ್ಬೋದಿತ್ತು. ಪ್ರೆಷರ್ ಇರೋ ಕಾರಣ ಆಗಿ ಪ್ರವೀಣ್ ಕುಮಾರ್ ಅವರು ಔಟ್ ಆದರು. 41 ಆಫ್ 26. ಮ್ಯಾನ್ ಆಫ್ ದ ಮ್ಯಾಚ್ ಅವರೇ. ಸರ್ಪ್ರೈಸಿಂಗ್. ಲೀಡಿಂಗ್ ರನ್ ಸ್ಕೋರರ್ ಎಲ್ಲ ಬರುತ್ತೆ ಇದರಲ್ಲಿ. ಸ್ಟ್ಯಾಟ್ಸ್ ಲೀಡಿಂಗ್ ಗೌತಮ್ ಗಂಭೀರ್ ಅಂತೆ. ವಿಕೆಟ್ಸ್ ನಮ್ಮ ಸ್ಟೇನ್ಗೆ 3ನೇ ಸ್ಥಾನದಲ್ಲಿದ್ದೀವಿ. ನೆಕ್ಸ್ಟ್ ಮ್ಯಾಚ್ ನೋಡೋಣ. ಚೆನ್ನೈ ಜೊತೆ ಇರುತ್ತೆ ಮೋಸ್ಟ್ಲಿ. ಓಕೆ, ಸಿಗೋಣ ನೆಕ್ಸ್ಟ್ ಮ್ಯಾಚಲ್ಲಿ.